ಆತ್ಮೀಯ ಎಚ್ 16 ನ್ಯೂಸ್ ಅರ್ಥ ದೇಶದ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಶಿವರಂಜನ್ ಗೋಳನ್ನವರು ಸರ್ಕಾರ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಲು ಮುಂದಾದರೆ ಬೈಲಹೊಂಗಲಕ್ಕೆ ಪ್ರಥಮ ಆದ್ಯತೆ ನೀಡಬೇಕು, ಅಲ್ಲಿವರೆಗೂ ಹೋರಾಟ ನಿಲ್ಲದು ಅಂತ ಹೇಳಿಕೊಂಡಿದ್ದಾರೆ. ಇದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಇದು ಎರಡನೇದಾಗೆ ಬಾಬಾ ಸಾಹೇಬ್ ಪಾಟೀಲ್ ಶಾಸಕ ಚೆನ್ನಮ್ಮ ಕಿತ್ತೂರು ಅವರು ಜಿಲ್ಲೆ ವಿಭಜನೆ ಮಾಡುವುದಾದರೆ ಉಪವಿಭಾಗ ಕೇಂದ್ರವಾಗಿರುವ ಬೈಲಹೊಂಗಲವನ್ನೇ ಜಿಲ್ಲೆ ಮಾಡುವಂತೆ ಮುಖ್ಯಮಂತ್ರಿ ಮೇಲೆ ಒತ್ತಡ ಹೇರಲಾಗುವುದು ಅಂತ ಹೇಳ್ಬಿಟ್ಟು ನಿಮಗೆ ಜಬರ್ದಸ್ತ್ ಆಗಿದೆ. ಅಲ್ಲಿ ಬೈಲಹೊಂಗಲದಲ್ಲೇ ಎಲ್ಲ ಬಂದ್ ಜನ ಸ್ಫೂರ್ತಿಯ ಸ್ಪಂದನೆ ನೀಡಿದ್ದಾರೆ. ಬೈಲಹೊಂಗಲ ಜಿಲ್ಲೆ ಮೊದಲೇ ಬೆಳಗಾವಿ ಜಿಲ್ಲೆ ಹೊಡೆಯೋದಾದ್ರೆ ಅಂದ್ರೆ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಮಾಡೋದಾದ್ರೆ ನಮ್ಮದು ಮೊದಲು ಮಾಡ್ರಿ, ನಾವು ಮೊದಲಿಂದ ಹಳೆದಿರ ಅನ್ನುವಂಥ ಒತ್ತಡವನ್ನು ಹೇರೋ ಪ್ರಯತ್ನ ಮಾಡಿದಾರೆ. ಮತ್ತಿಬ್ಬರು ಮಾತಾಡಿದ್ದಾರೆ ಅಲ್ಲಿ ಲೀಡರ್ಗಳು. ಇನ್ನು ಸ್ವಾಮೀಜಿಯವರು ಬಂದಿದ್ದಾರೆ, ಅವರು ಮಠಾಧೀಶರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಅದೇ ಅವರ ಬೈಲಹೊಂಗಲ ಜಿಲ್ಲೆ ಉದ್ದೇಶ. ಆದ್ರೆ ಇಲ್ಲಿ ಕೇಳುವ ಒಂದು ಮತಾರ್ಥವನ್ನು ಅರ್ಥ ಮಾಡ್ಕೊಂಡಾಗ ಬೋಳಣ್ಣವರಾಗಿರ್ಬೋದು, ನಮ್ಮ ಬಾಬಾ ಸಾಹೇಬ್ ಪಾಟೀಲ್ರಾಗಿರ್ಬೋದು, ಇಬ್ಬರು ಮಾತಾಡೋಲ್ಲೇ ಅವ್ರು ಮಾಡೋದಾದ್ರೆ ಇದು ಅರ್ಥನೋ ಅವ್ರು ಹೊಡಿದಾದ್ರೆ ನಮ್ಮದು ಕೊಡ್ರಿ, ಇಲ್ಲಾಂದ್ರೆ ಹಂಗೆ ಇಟ್ಟು ಬಿಡ್ರಿ. ಇದು ಸರಿನಾ ಅಂತ ಇರ್ಬೋದು, ಅವ್ರಿಗೆ ಸರಿ ಅನ್ನಿಸ್ತಿರ್ಬೋದು, ಇಲ್ಲ ಅಂತಲ್ಲ ಸಹಜದ ಬೈಲಹೊಂಗಲ ಜನಕ್ಕೆಲ್ಲ ನಮ್ದಾಗಲಪ್ಪ ಮತ್ತು ಅದು ಅವ್ರ ಜೊತೆಗೆ ಅನ್ನುವಂಥದ್ದು. ಅದರ ಒಂದು ಕೆಲಸಗಳು ತಲೆದಂಥ ಲಿಮಿಟ್ಸು ಪರಿಮಿತಿಗಳು ಏನೇನು ಇರ್ತಾವೆ. ಇಲ್ಲ ಅಂತಲ್ಲ ಜಿಲ್ಲೆ ಅವಾಗ ಏನು ಬೇಕು ಏನಿಲ್ಲ ಅನ್ನುವಂಥದ್ದು. ಈಗಾಗಲೇ ಗೋಕಾಕ್ ಜಿಲ್ಲೆ ಆಗೋದಕ್ಕೆ 3 ಆಯೋಗ ಶಿಫಾರಸು ಮಾಡಿದ್ದದ.